ಇದು ನಮ್ಮ ಮಲೆನಾಡಿನ ಅತ್ಯಂತ ರುಚಿಕರವಾದ ಪೇಯ. ನಮ್ಮ ಮಧ್ಯಮ ಮತ್ತು ಬಡವರ ಪಾಲಿನ ಅತ್ಯಂತ ಅಮೃತ ಅಂತಾನೆ ಅನ್ಸ್ಕೊಳ್ಳುತ್ತೆ. ಇದು ನಮ್ಮ ತಾಲೂಕಿನ ಬಗನೆ, ಬೈನೆ ಇತ್ಯಾದಿ ಹೆಸರುಗಳಲ್ಲಿ ನಾವು ಕರಿತೇವೆ. ಏನ್ ಮಾಡ್ತಾ ಇದ್ರಲ್ಲಿ ತುಂಬಾ ಇದರಲ್ಲಿ ಅಮೃತ ಸೇಂದಿ ಅಂತ ಮಾಡ್ತಾರೆ. ಅದು ಸೇಂದಿ ಮರ ಅಂತ ಶಾರ್ಟ್ಕಟ್ ಹೇಳ್ತೀವಿ, ಅದು ಗೊತ್ತಾಗುತ್ತೆ. ಅದಕ್ಕೆ ಅದನ್ನ ನಾವು ಅಮೃತ ಅಂದ್ರೆ ಸೇಂದಿ ಅನ್ನೋದು. ಅಲ್ಲ ಕರೆಕ್ಟ್, ಇದು ಯಾಕೆ ಬಿದ್ದೋಗಿದೆ? ಇದು ಆಕ್ಚುಲಿ ಇದಕ್ಕೆ ಆನೆಗೂ ಕೂಡ ಅತ್ಯಂತ ಪ್ರಿಯವಾದ ಆಹಾರ ಇದು. ಈ ಮಧ್ಯೆ ಈ ಬೈನೆ ಮರದ ಮಧ್ಯೆ ಒಂದು ಸೀಳಿದ್ರೆ ತಿರುಳು ಅಂತ ಬರುತ್ತೆ. ಆ ತಿರುಳನ್ನ ತಿನ್ನೋದಕ್ಕೆ ಬಹಳ ಆನೆ ಆಸೆ ಪಡೋದ್ರಿಂದ ಇಂಥ ಬೈನೆ ಮರ ಇಲ್ಲೇ ತಿಂದ್ರು ಕೂಡ ಬೈನೆ ಸೊಪ್ಪನ್ನು ಕೂಡ ಹೌದು ಅದನ್ನ ಕೆಡವಿ ಅದನ್ನ ಮಧ್ಯದಲ್ಲಿ ತಿರುಳನ್ನ ತಿಂತದೆ. ಲದ್ದಿ ಬೇರೆ ಬಿದ್ದಿದೆಯಲ್ಲ ಆನೆದು, ಇದು ತಿಂದ್ಬಿಟ್ಟು ಇಲ್ಲೇ ಲದ್ದಿ ಹಾಕಿ ಗುರುತಿಗೆ ಹೋಗಿದೆ ಅದು. ಅಲ್ಲ ಇದು ಆನೆ ತಿಂದ್ರೆ ಟೈಟ್ ಆಗಲ್ಲ ಮರ? ಇಲ್ಲ, ತಿರುಳು ತಿಂದ್ರೆ ಏನ್ ಟೈಟ್ ಆಗಲ್ಲ. ಆನೆ ಟೈಟ್ ಆಗಲ್ಲ, ನಾನೇ ಟೈಟ್ ಆಗಲ್ಲ. ತಿರುಳು ತಿಂದ್ರೆ ಏನಾಗಲ್ಲ, ಒಳ್ಳೆ ಬಹಳ ಚೆನ್ನಾಗಿರುತ್ತೆ. ಸೇಂದಿ ಕುಡಿದ್ರೆ ಮನುಷ್ಯ ಸ್ವಲ್ಪ ಟೈಟ್ ಆಗ್ತಾರೆ. ಸ್ವಲ್ಪ ಬಿಸಿಲಲ್ಲಿ ಜಾಸ್ತಿ ಕುಡಿದ್ರೆ ಹಗಲು ಬೆಳಗ್ಗೆ ಮತ್ತೆ ಕ್ಲೀನ್ ಆಗಿ ಕುಡಿದ್ರೆ ಅದು ಆರೋಗ್ಯಕ್ಕೂ ಒಳ್ಳೇದು. ಅದು ಸೇಂದಿ ಅಂದ್ರೆ ಏನು ಕೆಟ್ಟದಲ್ಲ, ಅದು ನೈಸರ್ಗಿಕವಾಗಿ. ಅದಕ್ಕೆ ಏನಂತಾರಲ್ಲ, ದ್ರವಕ್ಕೆ ಏನಂತಾರಲ್ಲ? ಅದೇ ಸೇಂದಿ. ಅದು ಬೇರೆ ಎರಳೀರು ಮರದಲ್ಲಿ ಬರೋದನ್ನ ನೀರ ಅಂತಾರೆ, ನಮ್ದನ್ನ ಸೇಂದಿ ಅಂತಾನೆ ಕರಿತೀವಿ. ಬೈನೆ ಸೇಂದಿ ಅಂತ. ಬರೀ ಸೇಂದಿ ಇಲ್ಲ, ಬೈನೆ ಸೇಂದಿ ಅಂದ್ರೆ ಇದು. ಈಗ ಅದು ಕೂಡ ಜಾಸ್ತಿ ಆಗಿದೆ ವಿಶ್ವರೇ. ನಾವು ನೋಡಿದಾಗೆ ಒಂದು ಬಾಟ್ಲಿಗೆ ಬೈನೆ ಸೇಂದಿಗೆ 5 ರೂಪಾಯಿ 10 ರೂಪಾಯಿ ಇತ್ತು. ಯಾವಾಗ ಈ ಮಲೆನಾಡಿಗರು ತಮ್ಮ ಕೆಲಸದಲ್ಲಿ ಬಹಳ ಬ್ಯುಸಿಯಾಗಿರ್ತಾರೆ, ನಿರತರಾಗಿರ್ತಾರೆ, ಏನೋ ಒಂದು ಅರ್ಧ ಬಾಟ್ಲಿನ ಕುಡ್ಕೊಳ್ತಾರೆ. ಇದು ಏನಾಗ್ಬಿಟ್ಟಿದೆ ಇವತ್ತು, ಬೇರೆ ಬೇರೆ ಬೆಂಗಳೂರು ಕಡೆಯಿಂದ ಈ ಕಡೆಗೆ ಬರ್ತಾರಲ್ಲ ಕೆಲವರೆಲ್ಲ, ರೆಸಾರ್ಟ್ ಹೋಮ್ ಸ್ಟೇಗೆ ಎಲ್ಲ ಪ್ರವಾಸಿಗರು, ಅವರಿಗೆ ಬಹಳ ಪ್ರಿಯವಾದ ಇದು. ಹಂಗಾಗಿ ಇಲ್ಲಿ ಲೋಕಲ್ ಅವ್ರಿಗೆ ಸಿಗಲ್ಲ ಇದು ಇವತ್ತು. ಆಮೇಲೆ ಅದನ್ನ ಈಗ 50 ರೂಪಾಯಿ ಮಾಡಿದ್ರು ಬಾಟ್ಲಿಗೆ, ಈಗ 80 ರೂಪಾಯಿ ಒಂದು ಬಾಟ್ಲಿಗೆ 80 ಅದೆಲ್ಲ ಓಕೆ. 100 ರೂಪಾಯಿ ಕೊಟ್ಟರು ಕುಡಿತಾರೆ. ವಿಶೇಷ ಏನಂದ್ರೆ ಅದಕ್ಕೂ ಕೆಮಿಕಲ್ ಹಾಕಿ ಸೇಂದಿ ರುಚಿನೂ ಹಾಳು ಮಾಡಿದ್ದಾರೆ. ಹೆಚ್ಚು ಕಡಿಮೆ ನಿಮಗೆ ಒರಿಜಿನಲ್ ಸೇಂದಿ ಸಿಗೋದಿಲ್ಲ. ಅದನ್ನು ಕೂಡ ಎಲ್ಲವನ್ನು ಹೆಂಗೆ ಔಷಧಿ ಹಾಕಿ ಜಾಸ್ತಿ ಮಾಡಿ ಮಾರಾಟ ಮಾಡ್ತಾರೋ, ಬೇಡಿಕೆ ತಕ್ಕಾಗದಂಗೆ ಅದು ಕೆಮಿಕಲ್ ಹಾಕಿ ಅದನ್ನ ರುಚಿ ಬರೋ ಹಂಗೆ ಮಾಡಿ ಜಾಸ್ತಿ ಮಾಡಿ ಅದನ್ನ ಮಾಡ್ತಾರೆ. ಸೇಂದಿ ರುಚಿನೂ ಹೋಗಿದೆ. ಅದನ್ನ ನಮಗೆ ಗುರುತು ಪರಿಚಯದ ನಾವೇ ಇಳಿಸಿ ಕುಡಿದು ಅನುಭವ ಪಡಿಬೇಕು ಅಂತ ಅನ್ಸುತ್ತೆ ಇವಾಗ.